ಕೈಗೊಂಡಿದ್ದಾರೆ. ಶರತ್ ಅವರನ್ನು ಮಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪತ್ರಕರ್ತ ರವಿ ಜೋಶಿಯವರು ಶರತ್ ಅವರನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ನಮ್ಮ ರವಿ ಜೋಶಿ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ರವಿ ಜೋಶಿ ಅವರೇ, ಈ ಘಟನೆ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀರಾ? ಏನಾಯ್ತು ಮ್ಯಾಮ್? ಯಾಕೋ ಯು ಲುಕ್ ವೆರಿ ವೀಕ್. ಬನ್ನಿ, ದಯವಿಟ್ಟು ರೆಸ್ಟ್ ತಗೊಳ್ಳಿ. ನೋ ಐ ಆಮ್ ಫೈನ್. ಐ ನೀಡ್ ಟು ಟೇಕ್ ಕೇರ್ ಆಫ್ ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ. ವಿ ಆರ್ ದೇರ್ ಟು ಟೇಕ್ ಕೇರ್ ಆಫ್ ಹಿಮ್. ಓಕೆ, ಬನ್ನಿ ಬನ್ನಿ. ನೀವೇ ಡಾಕ್ಟರ್ ಆಗ್ಬಿಟ್ಟು ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ತಗೊಳ್ತಿದ್ರೆ ಹೇಗೆ? ಪ್ಲೀಸ್ ಟೇಕ್ ಕೇರ್ ಆಫ್ ಅಬೌಟ್ ಹಿಮ್. ಸಿಸ್ಟರ್, ಗ್ಲೂಕೋಸ್ ರೆಡಿ ಮಾಡಿ. ನಿಧಾನ. ಡಾಕ್ಟರ್, ಅವ್ರಿಗೆ ಯಾವಾಗ ಬೇಕಾದ್ರೂ ಪ್ರಜ್ಞೆ ಬರ್ಬೋದು. ಪ್ಲೀಸ್ ಟೇಕ್ ಕೇರ್ ಆಫ್ ಹಿಮ್. ಪ್ಲೀಸ್ ನೋಡ್ಕೊಳ್ಳಿ. ಸ್ವಾತಿ, ಸ್ವಾತಿ, ಹೆಸರಾಂತ ಉದ್ಯಮಿ ಶರತ್ ಮೇಲೆ ಮಾರಣಾಂತಿಕ ಹಲ್ಲೆ. ತನ್ನ ಸ್ನೇಹಿತನ ಮದುವೆಗೆಂದು ಮಂಗಳೂರಿಗೆ ಹೋಗಿ ಬರುತ್ತಿದ್ದಾಗ ಘಟನೆ ಸಂಭವಿಸಿದ್ದು. ತಮ್ಮ ಭಾವಿ ಪತ್ನಿ ಸ್ವಾತಿ ನನ್ನ ಮದುವೆ ಹಾಕಿ ಒಪ್ಕೊಂಡ್ಬಿಟ್ರ? ಸಿಸ್ಟರ್, ಸ್ವಾತಿ ಸರ್, ಅವ್ರು ನಿಮ್ಗೆ ಬ್ಲಡ್ ಕೊಟ್ಟು ರಾತ್ರಿ ಎಲ್ಲ ನಿದ್ದೆಗೆಟ್ಟು ನಿಮ್ಮನ್ನ ನೋಡ್ಕೊಂಡಿದ್ದಾರೆ. ಇವಾಗ ಅವರು ರೆಸ್ಟ್ ಅಲ್ಲಿ ಇದ್ದಾರೆ ಸರ್. ನಾನು ಅವ್ರನ್ನ ನೋಡ್ಬೇಕಲ್ಲ? ಈ ಪರಿಸ್ಥಿತಿಲಿ ನೋಡಕ್ಕಾಗಲ್ಲ ಸರ್. ನಾನು ಅವ್ರನ್ನ ನೋಡ್ಬೇಕು. ಮಿಸ್ಟರ್ ಶರತ್, ಲಿಸನ್ ಟು ಮೀ. ಈ ತರ ಎಲ್ಲ ಮಾಡಬಾರ್ದು ನೀವು. ಆಸ್ ಎ ಡಾಕ್ಟರ್, ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನು ಸ್ವಾತಿ ನೋಡ್ಬೇಕು. ಪ್ಲೀಸ್, ನನಗೆ ಏನು ಆಗಿಲ್ಲ, ನಾನು ಸ್ವಾತಿ ನೋಡ್ಬೇಕು. ಓಕೆ ಓಕೆ, ಕಾಮ್ ಡೌನ್. ಸ್ಟ್ರೈನ್ ಮಾಡ್ಕೋಬೇಡಿ ದಯವಿಟ್ಟು. ಶಿ ಇಸ್ ಓಕೆ, ಪರ್ಫೆಕ್ಟ್ಲಿ ಆಲ್ ರೈಟ್. ಡೋಂಟ್ ವರಿ, ದೇರ್ ಶಿ ಇಸ್. ಮಿಸ್ಟರ್ ಶರತ್, ವೇಟ್ ಎ ಮಿನಿಟ್. ಸ್ಟ್ರೈನ್ ಮಾಡ್ಕೋಬೇಡಿ, ನಿಧಾನ. ಅವ್ರಿಗೇನೂ ಆಗಿಲ್ಲ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗ್ತಾರೆ. ಡೋಂಟ್ ವರಿ, ಐ ಅಶ್ಯೂರ್ ಯು. ನೀವು ಹೊರಡಿ. ನೀವು ರೆಸ್ಟ್ ತಗೊಳ್ಳಿ. ನಿಮಗೆ ತುಂಬಾ ಸ್ಟ್ರೈನ್ ಆಗಿದೆ. ಯು ನೀಡ್ ರೆಸ್ಟ್. ಐಮ್ ಫೈನ್. ಸರ್, ಹಾಗಲ್ಲ. ಆಚೆ ಮೀಡಿಯಾದವ್ರು ಇದ್ದಾರೆ. ಪ್ಲೀಸ್ ಸರ್. ಸರಿ ಸರ್. ಓಕೆ, ಡೋಂಟ್ ಬಿ ಟೂ ಲಾಂಗ್. ನಾವು ಆಚೆ ವೇಟ್ ಮಾಡ್ತಿರ್ತೀವಿ. ಬನ್ನಿ, ಎಲ್ಲ ಬನ್ನಿ. ಸ್ವಾತಿ, ನಿಮ್ಮೇಲೆ ನಂಗೆ ಯಾವತ್ತೂ ಆ ಥರ ಫೀಲಿಂಗ್ಸ್ ಬಂದಿರಲಿಲ್ಲ. ಪ್ಲೀಸ್, ನನ್ನ ಎಂಗೇಜ್ಮೆಂಟ್ ಆಗ್ತಿದೆ. ಇನ್ಯಾವತ್ತೂ ನಂಗೆ ಫೋನ್ ಮಾಡಬೇಡಿ. ಥ್ಯಾಂಕ್ ಯು. ಅಮ್ಮ, ನಾನು ಇಂಡಿಯಾಗೆ ಬರ್ತಿದ್ದೀನಿ. ಖ್ಯಾತ ಉದ್ಯಮಿ ಶರತ್ ಅವರು ಭಾರತಕ್ಕೆ ಬಂದಿದ್ದಾರೆ. ಅವರ ಈ ದಿಢೀರ್ ಭೇಟಿ ಎಲ್ಲರ ಕುತೂಹಲಕ್ಕೂ ಕಾರಣವಾಗಿದೆ. ಸರ್, ಹೊಸ ಯೋಜನೆ ಏನಾದರೂ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ? ಇದು ಪರ್ಸನಲ್ ವಿಸಿಟ್ ಅಷ್ಟೇ. ಬೇರೆ ಯೋಜನೆಗಳ ಬಗ್ಗೆ ಈಗ ಮಾತಾಡಲ್ಲ, ಮತ್ತೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ಮನೆಗೆ ಬಂದಿದ್ದೀರಪ್ಪ. ಶರತ್, ತಡಿಯೋ. ಆಯ್ತು. 100 ವರ್ಷ ಬಾಳು. ಇನ್ನು ಮರ್ತಿಲ್ಲ ಇವರು. ಬಂದೆ ತಡಿ. ಸ್ಮೈಲ್ ಪ್ಲೀಸ್.
ಇನ್ನೇನಪ್ಪ ಸಮಾಚಾರ? BP ಶುಗರ್ ಎಲ್ಲ ಕಂಟ್ರೋಲ್ ಇದೆ ತಾನೆ? ಅಮ್ಮ, ಅಪ್ಪನಿಗೆ ಆಯಿಲಿ ಫುಡ್ ಜಾಸ್ತಿ ಕೊಡ್ಬೇಡ. ಇಬ್ರು ಸ್ವಲ್ಪ ಹೆಲ್ತ್ ಬಗ್ಗೆ ಗಮನ ತಗೊಳ್ಳಿ. ಇಬ್ರಿಗೂ ವಯಸ್ಸಾಯ್ತು, ನೆನ್ಪಿರ್ಲಿ. ನಿಮ್ಮ ಅಪ್ಪಂಗೆ ಆಯಿಲಿ ಫುಡ್ ನಿಲ್ಸೋದ್ರಿಂದ BP ಶುಗರ್ ಕಮ್ಮಿ ಆಗಲ್ಲ ಕಣೋ. ಹೌದಾ? ಯಾಕಪ್ಪ, ನಿನ್ ಜಾತಕದಲ್ಲಿ ಯಾವ್ದಾದ್ರು ಹೊಸ ಗ್ರಹ ತಗೊಳಕತ್ತ ಹೆಂಗೆ? ಗ್ರಹಗಳಿಗೆ ಗರ ಶರತ್, ಬಡ್ದಿದೆ. ತಮಾಷೆ ಸಾಕು. ನೀನ್ ಇಷ್ಟೆಲ್ಲ ಹೆಸರು ಮಾಡ್ದೆ, ಹಣ ಮಾಡ್ದೆ, ಆದ್ರೆ ಏನ್ ಪ್ರಯೋಜನ? ನೀನ್ ಇನ್ನೂ ಆ ಸ್ವಾತಿನ ಮನ್ಸಲ್ಲೇ ಇಟ್ಕೊಂಡು ಒಳಗೆ ಎಷ್ಟು ನೋವು ಅನ್ಭವಿಸ್ತಾ ಇದೀಯ ಅಂತ ನಮಗ್ ಗೊತ್ತು. ನನ್ ಮಗನ್ ಈ ರೀತಿ ನೋಡಕ್ಕೆ ನನ್ಗಿಷ್ಟ ಇಲ್ಲ. ಲೋ, ಮದ್ವೆ ಮಾಡ್ಕೊಳ್ಳೋ, ಒಳ್ಳೆ ಹುಡುಗಿನೇ ಹುಡುಕ್ತೀನಿ. ಅಪ್ಪಂಗೆ 2 ಸಲ ಮೈಲ್ಡಾಗ್ ಹಾರ್ಟ್ ಅಟ್ಯಾಕ್ ಆಗಿದೆ. ಕೌಸಲ್ಯ, ನೀವ್ ಸುಮ್ನಿರಿ. ಮನ್ಸಲ್ ನೋವಿಟ್ಕೊಂಡು ಎಷ್ಟ್ ದಿನ ಅಂತ ಸುಮ್ನೆ ಇರೋದ್ ನಾವು? ಎಲ್ಲ ಇದ್ದು ಕಿಂಚಿತ್ ನೆಮ್ಮದಿ ಇಲ್ಲ ನಮ್ಗೆ. ನೋಡು ಶರತ್, 2 ವರ್ಷಗಳಾದ್ಮೇಲೆ ನಾವು ನಿನ್ನ ನೋಡ್ತಿದ್ವಿ.